ಪ್ರೀತಿ ಎನ್ನುವುದು ಕೆಲವೊಂದು ಸಲ ಮೊದಲ ನೋಟದಲ್ಲೇ ಮೂಡುವುದು. ಇನ್ನು ಕೆಲವೊಂದು ಸಲ ಒಬ್ಬರನ್ನ ಪ್ರೀತಿಸಲು ವಾರಗಳು, ತಿಂಗಳು ಹಾಗೂ ವರ್ಷಗಳೇ ಬೇಕಾಗ್ಬೋದು. ಆದರೆ ಈ ಪ್ರೀತಿ ಮುರಿಯಲು ಕೆಲವೇ ಕ್ಷಣಗಳು ಸಾಕು. ಪ್ರೀತಿಯಿಂದ ಬೇರ್ಪಟ್ಟ ಬಳಿಕ ಆ ವಿರಹ ವೇದನೆ ಖಂಡಿತವಾಗಿಯೂ ಸಹಿಸಲು ಸಾಧ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಲವ್ ಬ್ರೇಕಪ್ಗಳು ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಯುವ ಜನತೆ ಲವ್ ಬ್ರೇಕಪ್ ಸಮಸ್ಯೆಯನ್ನ ಹೆಚ್ಚಾಗಿ ಎದುರಿಸುತ್ತಿದ್ದಾರೆ. ಪ್ರೀತಿಸುತ್ತಿದ್ದವರು ಇದ್ದಕ್ಕಿದ್ದಂತೆ ದೂರವಾದಾಗ ಈ ನೋವನ್ನು ಸಹಿಸಿಕೊಳ್ಳಲು ಹಲವರಿಗೆ ತುಂಬ ಕಷ್ಟವಾಗ್ತದೆ. ಕೆಲವರು ಬ್ರೇಕಪ್ ಆದ ನೋವನ್ನು ಬೇಗನೆ ಮರೆಯುತ್ತಾರೆ. ಇನ್ನು ಕೆಲವರು ಈ ನೋವಿನಲ್ಲಿಯೇ ಜೀವನವನ್ನು ಹಾಳು ಮಾಡಿಕೊಳ್ತಾರೆ. ಇನ್ನು ಕೆಲ ಮಂದಿ ಆತ್ಮಹತ್ಯೆ ಮಾಡಿಕೊಳ್ಳುವ ಆಲೋಚನೆಗಳನ್ನು ಮಾಡಿದ್ದಾರೆ. ಮತ್ತೆ ಕೆಲವರು ಆತ್ಮಹತ್ಯೆ ಮಾಡಿಕೊಂಡೇ ಬಿಡ್ತಾರೆ. ಕ್ಷಣಾರ್ಧದಲ್ಲಿ ಮಾಡುವ ತಪ್ಪುಗಳಿಗೆ ದೊಡ್ಡ ಬೆಲೆ ತರಬೇಕಾಗ್ತದೆ. ಈ ಕಾರಣದಿಂದಾಗಿ ಕೆಲ ಮಾನಸಿಕ ಆರೋಗ್ಯ ಸಮಸ್ಯೆ, ವೃತ್ತಿಯಲ್ಲಿ ತೊಂದರೆ ಮತ್ತು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತದೆ. ಬ್ರೇಕಪ್ನಿಂದ ಎಲ್ಲರೂ ಒಂದೇ ರೀತಿಯ ನೋವನ್ನು ಅನುಭವಿಸುವುದಿಲ್ಲ. ಸಮೀಕ್ಷೆಗಳ ಪ್ರಕಾರ ಬ್ರೇಕಪ್ನಿಂದ ಹುಡುಗರು ಹೆಚ್ಚು ನೋವನ್ನು ಅನುಭವಿಸುತ್ತಾರೆ ಎಂದು ತಿಳಿದು ಬಂದಿದೆ. ಆದರೆ ಹುಡುಗಿಯರು ತಮ್ಮ ನೋವನ್ನು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಹಂಚಿಕೊಳ್ತಾರೆ. ಆದರೆ ಅನೇಕ ವ್ಯಕ್ತಿಗಳು ತಮ್ಮ ನೋವನ್ನು ಒಳಗೆ ಇಟ್ಕೊಳ್ತಾರೆ. ಇದು ಅವರನ್ನು ಹೆಚ್ಚಾಗಿ ಖಿನ್ನತೆಗೆ ದೂಡ್ತದೆ. ನಿಮ್ಮ ಪ್ರೀತಿ ಪಾತ್ರರನ್ನು ನೆನಪಿಸಿಕೊಳ್ಳುವುದು ಮತ್ತು ಅವರ ಸಿಹಿ ನೆನಪುಗಳ ಬಗ್ಗೆ ಯೋಚಿಸುವುದು ನೋವುಂಟು ಮಾಡ್ತದೆ. ಅಲ್ಲದೆ ಸೋಷಿಯಲ್ ಮೀಡಿಯಾ, ಮದ್ಯಪಾನ ಮತ್ತು ಧೂಮಪಾನದಂಥ ಚಟವು ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸಬಹುದು. ಆದರೆ ಬ್ರೇಕಪ್ ನೋವಿನಿಂದ ಹೊರಬರಲು ಕೆಲವು ಮಾರ್ಗಗಳನ್ನು ಅನುಸರಿಸುವ ಮೂಲಕ ಇದರಿಂದ ಹೊರಬರಬಹುದು. ಆದರೆ ವೃತ್ತಿ ಜೀವನದಲ್ಲಿ ನಿಮ್ಮನ್ನು ನಿರಂತರಗೊಳಿಸಿಕೊಳ್ಳುವುದು, ಹೊಸ ಸ್ಥಳಗಳಿಗೆ ಭೇಟಿ ನೀಡುವುದು, ಸಾಮಾಜಿಕ ಜಾಲತಾಣದ ಬಳಕೆಯನ್ನು ಕಡಿಮೆ ಮಾಡುವುದು ಹೀಗೆ ಮುಂತಾದ ಕ್ರಮಗಳನ್ನು ತೆಗೆದುಕೊಳ್ಬೋದು. ಹೊಸ ಜಾಗಗಳಿಗೆ ಹೋಗುವುದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ. ಆ ಸುತ್ತಮುತ್ತಲಿನ ಮತ್ತು ಹೊಸ ಪರಿಚಯಸ್ಥರು ಬ್ರೇಕಪ್ ನೋವಿನಿಂದ ಹೊರಬರಲು ಸಹಾಯ ಮಾಡ್ತಾರೆ. ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ನಿಮ್ಮ ಮನಸ್ಸನ್ನು ತೆರವುಗೊಳಿಸಬಹುದು.